ನಿರಂತರ ಮಳೆಯಿಂದ ಜಿಲ್ಲೆಯಲ್ಲಾದ ಬೆಳೆಹಾನಿ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಬೆಳೆಹಾನಿಯ ವರದಿಯನ್ನ ಪಡೆದುಕೊಂಡರು. ಅದರಲ್ಲಿ ಕೃಷಿ ಇಲಾಖೆಯಿಂದ 1,12,000ಕ್ಕೂ ಅಧಿಕ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿದೆ. ಹಾಗೆ ಎನ್ಡಿಆರ್ಎಫ್ ಪ್ರಕಾರ 121 ಕೋಟಿ 33 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಮನವಿಯನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿ ತೋಟಗಾರಿಕೆಯಿಂದ 11,000ಕ್ಕೂ ಅಧಿಕ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿದೆ. ಇದರ ಪರಿಹಾರವಾಗಿ 10 ಕೋಟಿ 36 ಲಕ್ಷ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ದೀವಿ. ಇನ್ನು ಅನೇಕ ಜನ ರೈತರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಕೃಷಿ ಇಲಾಖೆಯಿಂದ 126 ಕೋಟಿ ರೂಪಾಯಿ, ತೋಟಗಾರಿಕೆಯಿಂದ 11 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕೇಳಿಕೊಳ್ತೀವಿ ಅಂತ ಮಾತನಾಡಿದ್ರು. ನಾವು ಕೊಟ್ಟ ಮನವಿಯಂತೆ ಅಥವಾ ಮನವಿಯ ನಂತರ ಪರಿಹಾರ ಬಿಡುಗಡೆ ಆಗುತ್ತೆ ಅನ್ನೋದಾಗಿ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಿಹಾರ ಬಂದ ಕೂಡಲೇ ರೈತರಿಗೆ ನೀಡುವುದಾಗಿ ಭರವಸೆಯನ್ನು ಕೂಡ ಕೊಟ್ಟರು. ಈ ವೇಳೆ ಗದಗ ಜಿಲ್ಲಾಧಿಕಾರಿ ಸಿ.ಎನ್. ಶ್ರೀಧರ್, ಎಸ್.ಪಿ. ರೋಹನ್ ಜಗದೀಶ್ ಹಾಗೆಯೇ ಸಾಕಷ್ಟು ಅಧಿಕಾರಿಗಳು ಕೂಡ ಭಾಗಿಯಾದರು. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ವಿಪರೀತ ಮಳೆಯಾಗಿದೆ. ಮಳೆಯಿಂದಾಗಿ ಬೆಳೆ ಹಾನಿ ಕೂಡ ಆಗಿದೆ. ರಾಜ್ಯದ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಅವರ ಜೊತೆಗೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ನಿಜಕ್ಕೂ ಕೂಡ ಅನ್ನದಾತರು ಬೆಳೆ ಬೆಳೆದ್ರೆ ನಾವು 3 ಹೊತ್ತು ಊಟ ಮಾಡಬಹುದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಂಡಂತೆ ಕಾಣ್ತಾ ಇದೆ. ನಿರಂತರ ಮಳೆಯಿಂದಾಗಿ ಬೆಳೆ ಹಾನಿಯಾದ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ಅವರು ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿ ಆ ಬಳಿಕ ಮಾಧ್ಯಮದವರ ಜೊತೆಯೂ ಮಾತನಾಡಿದ್ದಾರೆ. ಸಭೆ ಮಾತ್ರ ಮಾಡೋದಲ್ಲ, ರೈತರಿಗೆ ಒದಗಿಸಬೇಕಾದಂಥ ಸೂಕ್ತ ಪರಿಹಾರ ಕ್ರಮಗಳು ಏನಿದೆ, ಪರಿಹಾರ ಕ್ರಮಗಳನ್ನು ಕೂಡ ಆದಷ್ಟು ಬೇಗ ಒದಗಿಸಬೇಕಿದೆ. ಅದೆಷ್ಟೋ ರೈತರು ಬೆಳೆಯನ್ನು ಬೆಳೆದಿದ್ರು, ಇನ್ನೇನು ಕೈಗೆ ಸಿಗುವಂಥ ಹೊತ್ತು, ಆದರೆ ಅಷ್ಟೊತ್ತಿಗೆ ಮಳೆರಾಯನ ಆರ್ಭಟದಿಂದ ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲೇ ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. 21 ಕೋಟಿ 33 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಕೊಡಬೇಕು ಅಂಥೇಳಿ ಮೆಮೊರಾಂಡಮನ್ನು ಕೊಡ್ತಾ ಇದ್ದೇವೆ. ಅದರಂತೆ ಮಳೆ ಹಾನಿ ಕಾರಣ ಇವತ್ತು ನಾವು ಪರಿಶೀಲನಾ ಸಭೆಯನ್ನು ಮಾಡಿದ್ವಿ. ಹಾರ್ಟಿಕಲ್ಚರ್ನವರು, ಅಗ್ರಿಕಲ್ಚರ್ನವರು 1,12,438.76 ಹೆಕ್ಟೇರ್ ಭೂಮಿಯಲ್ಲಿಯ ಬೆಳೆ ಪೂರ್ಣವಾಗಿ ನಾಶವಾಗಿದೆ. NDRF ನಾರ್ಮ್ಸ್ ಪ್ರಕಾರ ನಾವು 121 ಕೋಟಿ 33 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಕೊಡಬೇಕು ಅಂಥೇಳಿ ಮೆಮೊರಾಂಡಮನ್ನು ಕೊಡ್ತಾ ಇದ್ದೇವೆ. ಅದರಂತೆ ಹಾರ್ಟಿಕಲ್ಚರ್ನಲ್ಲಿ 11,138 ಹೆಕ್ಟೇರ್ ಭೂಮಿ ಬೆಳೆ ಹಾನಿಗೆ, ತೋಟಗಾರಿಕೆಯ ಪೀಕು ಹಾನಿಯಾಗಿವೆ. ಒಟ್ಟು ಪರಿಹಾರವಾಗಿ NDRF ನಾರ್ಮ್ಸ್ ಪ್ರಕಾರ 10 ಕೋಟಿ 36 ಲಕ್ಷ ರೂಪಾಯಿ ಮೆಮೊರಾಂಡಮನ್ನು ಸಿದ್ಧಪಡಿಸಿದ್ವಿ. ಕೃಷಿ ಕ್ಷೇತ್ರದಲ್ಲಿ ಅಗ್ರಿಕಲ್ಚರ್ 126 ಕೋಟಿ ರೂಪಾಯಿ 126 crore ಪರಿಹಾರ ಕೇಳ್ತಾ ಇದ್ದೀವಿ. ಹಾರ್ಟಿಕಲ್ಚರ್